ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಏಕಾದಶಿದ ಶುಭಾಶಯಗಳು. ಇದು ಶಿವನ ದೇವಸ್ಥಾನ. ಸ್ವಲ್ಪ ದೂರ ಹೋಗಿ ತೆಗ್ದಿದ್ದೀನಿ, ಬನ್ನಿ ಹೋಗಿ ನೋಡೋಣ. ಅದು ತೆಗ್ದಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಯಾಕೆ ಜನ ಮರಲ ಜಾಸ್ತಿ ಮರಲ ಶಿವನ ದೇವಸ್ಥಾನ ತುಂಬ ಜನ ಇದ್ದಾರೆ. ಸ್ವಲ್ಪ ದೂರದಿಂದ ತೆಗ್ದಿದ್ದೀನಿ. ಹತ್ತಿರ ಹೋಗೋಣ ಬನ್ನಿ ಫ್ರೆಂಡ್. ಇದು ಕೆಳಗೆ ನವಗ್ರಹ ಇದೆ. ನವಗ್ರಹ ದೇವಸ್ಥಾನ ಮಾಡಿದ್ದೀವಿ. ಇದಕ್ಕೆಲ್ಲ ದೀಪ ಪುಟ್ಟ ಲೈಟ್ಗಳು. ಶಿವನ ದೇವಸ್ಥಾನ ಬಂದು ಶಿವಯ್ಯ ಇದ್ದಾನೆ. ದೇವಸ್ಥಾನಕ್ಕೆ ಹೋಗಿದ್ದೀನಿ ಈಗ. ಬನ್ನಿ, ನಂದೀಶ ಇದ್ದಾನೆ. ಓಂ ಬರ್ತಿದ್ದಾನೆ. ಆ ಕಡೆ ಓಂ, ಈ ಕಡೆ ಫ್ರೀ ಬರ್ತಿದ್ದಾರೆ. ನಂದೀಶ ಯೋಗ ಇಷ್ಟೊಂದು ದೀಪಗಳು ಹಚ್ಚಿದ್ದಾರೆ ಫ್ರೆಂಡ್. ನಾನು ಹೋಗೋಷ್ಟಿಗೆ ಆಡೋದು ನಮ್ಮ ಬರೋಷ್ಟಿಗೆ ಆರೋಗ್ಯ ಇಷ್ಟೊಂದು ಜೋರಾಗಿರುತ್ತೆ ಅಂತ. ಅಯ್ಯಪ್ಪ ಸ್ವಾಮಿ ಇರ್ತೇನೋ ನಾನು ಹೋಗೋಷ್ಟಿಗೆ ಇಷ್ಟೊಂದು ದೀಪ ಹಚ್ಚಿದ್ರು ಫ್ರೆಂಡ್. ಬೀಗ ಹಾಕಿಕ್ಬಿಟ್ಟಿದ್ದಾರೆ, ಯಾರು ಒಳಗೆ ಹೋಗೋಷ್ಟಿಲ್ಲ. ಈಚೆ ರೌಂಡ್ ಹೊಡಿಯೋಣ ದೇವರು. ಸುತ್ತಲೂ ಹೋಗೋಣ ಬನ್ನಿ. ಅದು ಬೀಗ ಹಾಕ್ಬಿಟ್ಟಿದ್ದಾರೆ, ಯಾರು ಒಳಗೆ ಹೋಗೋಷ್ಟಿಲ್ಲ. ಮಾತ್ರ ರೌಂಡ್ ಇಟ್ಕೊಂಡು ಸ್ವಾಮಿನ ನಮಸ್ಕಾರ ಹಾಕ್ಕೊಂಡು ಬರ್ಬೋದು. ಬನ್ನಿ ಗಣಪತಿ ಫ್ರೆಂಡ್. ಫ್ರೆಂಡ್ ಇದು ನವಗ್ರಹಗಳಿಗೆ ಉಂಡಿಗೆ ಒಳಗೆ ಯಾರು ಹೋಗಂಗಿಲ್ಲ. ನವಗ್ರಹ ದೇವರು ಇದು ನಾಗದೇವತೆ. ಅದ್ರ ಮೇಲೆ ಶಿವಯ್ಯ ಚಿತ್ರ ಹಾಕಿಟ್ಟಿದ್ದಾರೆ. ಇವರೆಲ್ಲ ನಾಗದೇವತೆ ಪಕ್ಕದಲ್ಲಿ ಇರೋದು. ಸೆಂಟ್ರಲ್ ಅಮ್ಮ ನಾಗದೇವತೆ, ಆ ಕಡೆ ಕಡೆನೂ ನಾಗದೇವತೆ ಹಾಕ್ತಾರೆ. ಆಂಜನೇಯ ಸ್ವಾಮಿ ಫ್ರೆಂಡ್. ಆಂಜನೇಯ ಸ್ವಾಮಿ ಅಪ್ಪ ಶಿವನ ದೇವಸ್ಥಾನ. ದೂರ ಹೋಗಿ ತೆಗ್ದೆ, ಚೆನ್ನಾಗಿ ಕಾಣುತ್ತೆ ಅಂತ ಹೋಗಿ ತೆಗ್ದೆ ಫ್ರೆಂಡ್. ಬನ್ನಿ ಫ್ರೆಂಡ್, ಒಳಗೆ ಹೋಗೋಣ. ಇದು ಶಿವನ ದೇವಸ್ಥಾನ ಚೆನ್ನಾಗಿದೆ. ಅಲಂಕಾರ ಫುಲ್ ಚೆನ್ನಾಗಿದೆ ಫ್ರೆಂಡ್. ಓದ್ತಾ ನೋಡಿ. ಶಿವಯ್ಯಪ್ಪ ಫುಲ್ಲು ಲೈಟ್ ಅರೇಂಜ್ಮೆಂಟು, ಹೂಗಳು ಚೆನ್ನಾಗಿದೆ. ಇಲ್ಲಿ ಓದ್ತಾ ಶಿವಯ್ಯ ಹತ್ರ ಹೋಗ್ತೀವಿ. ಇವನ್ನೆಲ್ಲ ಹೂ ಅಲಂಕಾರ ತೋರಿಸ್ತಾ ಇದ್ದೀನಿ. ನಂದೀಶಯ್ಯಪ್ಪ ಶಿವನ ಎದುರಾಗಿದ್ದಾನೆ. ಶಿವಯ್ಯಪ್ಪ ಬಂದೆ ಹತ್ರ ಬಂದ್ವಿ. ಶಿವಯ್ಯ ಫ್ರೆಂಡ್ ಇವರು ಎಷ್ಟು ಅಲಂಕಾರ ಮಾಡಿದ್ದಾರೆ ನೋಡಿ ಫ್ರೆಂಡ್. ಒಳಗೆ ಇದೆಲ್ಲ ಅಲಂಕಾರ ಮಾಡಿದ್ದಾರೆ. ಯಪ್ಪ